ಸೊ ಇನ್ನು ಇವತ್ತು ಹೈಕೋರ್ಟ್ ನೀಡುವಂತಹ ಒಂದು ಮಹತ್ವದ ತೀರ್ಪು, ಮುಡಾ ತೀರ್ಪು ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿವಾಸದ ಬಳಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಸಿಎಂ ನಿವಾಸ ಕಾವೇರಿ ಬಳಿ ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. 2 ಕೆಎಸ್ಆರ್ಪಿ ತುಕಡಿ, ಬಿಎಂಟಿಸಿ ಬಸ್ ನಿಯೋಜನೆ ಆಗಿದೆ. ಅಂದರೆ ಬಿಎಂಟಿಸಿ ಬಸ್ನಲ್ಲಿ ಸೆಕ್ಯೂರಿಟಿ ಅಫಿಷಿಯಲ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಸಿಎಂ ನಿವಾಸ ಕಾವೇರಿಗೆ ಹೆಚ್ಚುವರಿ ಖಾಕಿ ಪಡೆಯ ನಿಯೋಜನೆ ಆಗಿದೆ. ಸಿಎಂ ವಿರುದ್ಧದ ತೀರ್ಪು ಏನಾದರೂ ಬಂದರೆ ಪ್ರತಿಭಟನೆಗಳು ಆಗುವಂತಹ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ಇಲ್ಲಿ ಸೆಕ್ಯೂರಿಟಿ ದೃಷ್ಟಿಯಿಂದ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಒಂದು ವೇಳೆ ಸಿಎಂ ಪರವಾಗಿ ತೀರ್ಪು ಬಂದಾಗಲೂ ಕೂಡ ಸೆಲೆಬ್ರೇಷನ್ ಅನ್ನುವಂಥದ್ದು ಕೂಡ ಖಂಡಿತವಾಗ್ಲೂ ಇರುತ್ತೆ ಕಾಂಗ್ರೆಸ್ ಪಾಳಯದಲ್ಲಿ. ಸೊ ಹಾಗಾಗಿ ಆವಾಗಲೂ ಕೂಡ ಸ್ವಲ್ಪ ಮಟ್ಟಿಗೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗಬಹುದು ಅಂತ ಹೇಳಿ ಈಗ ಸೆಕ್ಯೂರಿಟಿಯನ್ನು ಟೈಟ್ ಮಾಡಿದ್ದಾರೆ. ಅಭಿಮಾನಿಗಳು ಪ್ರತಿಭಟನೆ ನಡೆಸುವಂಥ ಸಾಧ್ಯತೆಗಳಿವೆ. ಯಾಕಂದರೆ ಇವತ್ತು ತೀರ್ಪು ಪ್ರಕಟವಾಗೋದ್ರಿಂದಾಗಿ ಏನು ತೀರ್ಪು ಬರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಸನ್ನ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ನ ಪ್ರಸನ್ನ ಅವರಿಂದ ಪಡೆಯೋಣ. ಪ್ರಸನ್ನ, ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಅಲ್ಲಿ ಹೇಗಿದೆ ಸಿಚುವೇಶನ್, ಸಿಎಂ ಹೇಗಿದ್ದಾರೆ, ಏನೆಲ್ಲವೂ ಕೂಡ ಮಾತಾಡ್ತಾ ಹೋಗೋಣ. ಇನ್ನು ಹೈಕೋರ್ಟ್ ತೀರ್ಪಿನ ಬಗ್ಗೆ ಈಗ ಸದ್ಯಕ್ಕೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸಿಎಂ ಸ್ವಲ್ಪ ಟೆನ್ಷನ್ನಲ್ಲಿದ್ದಾರೆ ಅಂತ ಹೇಳಿ ಕೋರ್ಟ್ ತೀರ್ಪಿನ ಕಡೆಯೇ ಗಮನ ಹರಿಸಿದ್ದಾರೆ ಸಿಎಂ. ಸದ್ಯ ಕಾವೇರಿ ನಿವಾಸದಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಿಎಂ ಜೊತೆಗೇನೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ದಾರೆ. ಅಪ್ಪನ ಜೊತೆಗೆ ಇರುವಂತಹ ಪುತ್ರ. ಸಿಎಂ ಸಿದ್ದರಾಮಯ್ಯ ಭೇಟಿಗೆ ಕೆಲವೊಂದಷ್ಟು ಜನ ಸಚಿವರುಗಳು ಕೂಡ ಆಗಮಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಸಿಎಂ ಭೇಟಿಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಬಂದು ಹೋದ್ರು. ಈಗ ಬೇರೆ ಬೇರೆ ಸಚಿವರುಗಳು ಕೂಡ ಈಗಾಗಲೇ ಬರ್ತಾ ಇದ್ದಾರೆ ಸಿಎಂ ಮನೆಗೆ. ಒಂದು ಕಡೆ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಸಿಎಂರನ್ನ ಭೇಟಿ ಆಗೋದಕ್ಕೆ ಬರ್ತಾ ಇರುವಂಥ ಕೆಲವೊಂದಷ್ಟು ಜನ ಮುಖಂಡರು, ಸಚಿವರು ಕೂಡ ಬಂದು ಸಿಎಂ ಜೊತೆಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಸಹಜ ನೋಡಿ, ರಾಮಲಿಂಗಾರೆಡ್ಡಿ ಅವರು ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಕೋರ್ಟ್ನ ತೀರ್ಪು ಬಹಳನೇ ಟೆನ್ಷನ್ ಆಗಿರುವಂಥ ಒಂದು ವಿಚಾರ ಸಿಎಂ ಸಿದ್ದರಾಮಯ್ಯವರಿಗೆ, ಜೊತೆಗೆ ಅವರ ಅಭಿಮಾನಿಗಳಿಗೆ, ಹಾಗೆ ಕಾಂಗ್ರೆಸ್ ಪಾಳಯದಲ್ಲಿ. ಸೊ ಹಾಗಾಗಿ ಸಹಜವಾಗಿ ಒಂದಷ್ಟು ಚಟುವಟಿಕೆಗಳು ಈಗ ಅಲ್ಲಿ ಗರಿಗೆದರಿವೆ.